ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕೋಸು ಅಥವಾ ಕ್ಯಾಬೇಜ್ನಿಂದ ಮಂಚೂರಿಯಾನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಒಂದು ದೊಡ್ಡ ಬಟ್ಟಲಿನಷ್ಟು ಎಲೆಕೋಸನ್ನು ಸಣ್ಣಗೆ ಈ ರೀತಿ ತುರ್ಕೊಂಡು ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಕೋಬೇಕು. ಈಗ ಇದಕ್ಕೆ 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. 1 ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಈಗ ರುಚಿಗೆ ಇದಕ್ಕೆ ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಉಪ್ಪು ಖಾರ ಅದಕ್ಕೆ ಅಂಟ್ಕೊಳ್ಳೋ ಹಾಗೆ ಕಿವುಚ್ಕೋಬೇಕು. ನೀರು ಅದರಲ್ಲೇ ಬಿಟ್ಕೋಬೇಕು. ನಾವು ಬೇರೆ ನೀರನ್ನೇನು ಬಳಸ್ಕೋಬಾರ್ದು. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. 4 ಚಮಚದಷ್ಟು ಅಂದರೆ ದೊಡ್ಡ ಚಮಚದಷ್ಟು ಮೈದಾ ಹಿಟ್ಟು ಅಥವಾ ಆಲ್ ಪರ್ಪಸ್ ಫ್ಲೋರ್ ಅಂತ ಏನು ಹೇಳ್ತೀವಿ ಅದು, ಹಾಗೆ 4 ಚಮಚದಷ್ಟು ಅಂದರೆ 2 ಸಮವಾಗಿ ಇರಬೇಕು. ಇದು ಕಾರ್ನ್ ಫ್ಲೋರು ಅಂದರೆ ಜೋಳದ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಎಲೆಕೋಸಿನ ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿ ಈ ರೀತಿ ಬಾಲ್ಸ್ ಬರೋ ಹಾಗೆ ಮಾಡ್ಕೋಬೇಕು. ಈ ಮಂಚೂರಿಯಾ ಬಾಲ್ಸನ್ನು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಬಾಲ್ಸ್ನ ಒಂದೊಂದೇ ಹಾಕಿ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೋಬೇಕು. ಉರಿ ಹೆಚ್ಚಿಗೆ ಇಟ್ಕೋಬಾರ್ದು, ಮೇಲೆ ಕಪ್ಪಾಗಿಬಿಡುತ್ತೆ. ಎಲ್ಲ ಮಂಚೂರಿಯಾ ಬಾಲ್ಸನ್ನು ಬೇಯಿಸಿ ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ನೋಡಿ, ಹೊಂಬಣ್ಣ ಬರ್ತಾ ಇದೆ. ಈ ರೀತಿ ಬಣ್ಣ ಬಂದಾಗ ನಾವು ಮಂಚೂರಿಯಾ ಬಾಲ್ಸನ್ನು ಸೈಡ್ಗೆ ತೆಗೆದಿಟ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಬೇಕು. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ನೋಡಿ, ಮಂಚೂರಿಯಾ ಬಾಲ್ಸು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಡಬೇಕಾಗತ್ತೆ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, 2 ಚಮಚದಷ್ಟು. ಈಗ 10-12 ಬೆಳ್ಳುಳ್ಳಿ ಎಸಳುಗಳನ್ನು, 4 ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಹಚ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳ್ನಷ್ಟು ಕ್ಯಾಪ್ಸಿಕಮನ್ನು ಸಣ್ಣಗೆ ಹಾಕ್ಕೊಂಡು ಈಗ ಎಲ್ಲವನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕು. ಹೀಗೆ ಒಂದು ಈರುಳ್ಳಿಯಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಈಗ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಹೀಗೆ ಈರುಳ್ಳಿಯನ್ನು ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಹೈ ಇರಬೇಕು. ಈಗ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಇದು ಸೋಯಾ ಸಾಸು 2 ದೊಡ್ಡ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. 3 ಚಮಚದಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ನೋಡಿ ಈ ರೀತಿ ಕಲರ್ ಬಂದಿದೆ. ಮಿಶ್ರಣ ಮಾಡ್ಕೊಂಡಿದ್ದಾದಮೇಲೆ 1 ಚಮಚದಷ್ಟು ಇಲ್ಲಿ ಕಾರ್ನ್ ಫ್ಲೋರನ್ನು ನೀರಿನ ಜೊತೆ ಬೆರೆಸಿ ಸ್ಲರ್ರಿ ಮಾಡಿ ಇದಕ್ಕೆ ಹಾಕ್ಕೊಬೇಕು. ಸ್ವಲ್ಪ ನೀರು ಸೇರಿಸ್ಕೋಬೇಕು. ನಾವು ಕಾರ್ನ್ ಫ್ಲೋರ್ ಹಾಕಿದ ಕೂಡಲೇ ಅದು ಗಟ್ಟಿ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಈಗ 1 ಚಮಚದಷ್ಟು ವಿನೆಗರನ್ನು ನಾನು ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ. ಇದು ಟೇಸ್ಟ್ನ ಇನ್ಕ್ರೀಸ್ ಮಾಡುತ್ತೆ. ಈಗ ಮಂಚೂರಿಯಾ ಬಾಲ್ಸನ್ನು ನಾವು ರೆಡಿ ಮಾಡ್ಕೊಂಡಿರೋ ಅಂತಹ ಒಗ್ಗರಣೆ ಒಳಕ್ಕೆ ಹಾಕ್ಕೊಳ್ಳೋಣ. ಈಗ ಫ್ಲೇಮು ಫುಲ್ ಹೈ ಇರಬೇಕು. ಚೆನ್ನಾಗಿ ಅದೆಲ್ಲವನ್ನು ಹೀರಿಸ್ಕೊಳ್ಳೋ ಹಾಗೆ ಈ ರೀತಿ ತಿರುಗಿಸ್ಕೋಬೇಕು 2-3 ನಿಮಿಷ. ಇದನ್ನು ಫಾಲೋ ಮಾಡೋದ್ರಿಂದಲೇ ನಿಮಗೆ ಮಂಚೂರಿಯಾ ಬಾಲ್ಸು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಒಂದು ಅರ್ಧ ಹೋಳ್ನಷ್ಟು ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿ ಅದರ ಮೇಲೆ ಹಾಕ್ಕೊಂಡಿದ್ದೀನಿ. ಇದು ನನ್ನ ಮೆಥಡು. ಎಕ್ಸ್ಟ್ರಾ ರುಚಿಗೋಸ್ಕರ ನಾನು ಇದನ್ನು ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅಲಂಕಾರಕ್ಕೆ ಅಂತ. ಈಗ ನೋಡಿ, ರುಚಿಯಾಗಿರುವಂತಹ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ. ಇದನ್ನು ಟೊಮೆಟೊ ಕೆಚಪ್ ಜೊತೆ ನಾವು ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾವುದೇ ಹಾನಿಕಾರಕ ಕೆಮಿಕಲ್ಸು ಅಥವಾ ಅಶುದ್ಧತೆ ಏನೂ ಇದರಲ್ಲಿ ಬೆರೆದಿಲ್ಲ. ತುಂಬಾ ರುಚಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ಈ ರೆಸಿಪಿಯನ್ನು.